ಮಾರ್ಕೆಟಿಂಗ್ ಸೊಸೈಟಿ ಮುಂದೆ ಗೊಬ್ಬರಕ್ಕಾಗಿ ಪರದಾಟ. ಹೌದು, ಕಲಘಟಗಿ ಜಿಲ್ಲೆಯ ಪಟ್ಟಣದಲ್ಲಿ ಯೂರಿಯಾ ಗೊಬ್ಬರ ಅಭಾವದಿಂದ ತಾಲೂಕು ಒಕ್ಕಲತನ ಹುಟ್ಟವಳಿ ಮಾರಾಟ ಸಹಕಾರ ಸಂಘ ಮಾರ್ಕೆಟಿಂಗ್ ಸೊಸೈಟಿ ಮುಂದೆ ಬೆಳಗ್ಗೆ 6 ಗಂಟೆಯಿಂದಲೇ ರೈತರು ಸರತಿ ಸಾಲಿನಲ್ಲಿ ನಿಂತು ಕಾಯುತ್ತಿದ್ದಾರೆ. ಯೂರಿಯಾ ಅಭಾವದಿಂದ ಪ್ರತಿ ರೈತರಿಗೆ ಕೇವಲ 2 ಚೀಲ ಯೂರಿಯಾ ಗೊಬ್ಬರ ಕೊಡಲಾಗುತ್ತಿದೆ ಎಂದು ರೈತ ಮುಖಂಡ ಉಳಪ್ಪ ಬಳಿಗಿ ಮಾತನಾಡಿ ತಿಳಿಸಿದರು. ಪಟ್ಟಣದ ಮಾರ್ಕೆಟಿಂಗ್ ಸೊಸೈಟಿ ಮುಂದೆ ಕಾದು ಸುಸ್ತಾದ ರೈತರು ರಸಗೊಬ್ಬರಕ್ಕಾಗಿ ಪರದಾಡಿದ್ರು. ಅಷ್ಟೇ ಅಲ್ಲದೆ ಇನ್ನು 100 ಜನ ರೈತರು ಚೀಟಿ ಸಿಗದೆ ಕಾಯ್ದು ಕುಳಿತರು. ಸಂಜೆ ಆದ್ರೂ ಸಹ ರೈತರು ತಮ್ಮ ಚೀಟಿ ಹಿಡಿದು ಯೂರಿಯಾ ಗೊಬ್ಬರಕ್ಕಾಗಿ ಕಾಯುತ್ತಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ಯೂರಿಯಾ ಗೊಬ್ಬರವನ್ನ ನಿಗದಿಪಡಿಸಿದ ದರದಲ್ಲಿ ಮಾರಬೇಕು ಮತ್ತು ಯಾವುದೇ ಲಿಂಕ್ ಕೊಡಬಾರದೆಂದು ಡಿಸಿ ಅವರ ಆದೇಶವಿದ್ದರೂ 265 ರು ಬದಲಿಗೆ 300 ರು ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಅಲ್ಲಿನ ರೈತರು. ಅಧಿಕಾರಿಗಳು ಏನೈತಾರೆ ನಮ್ಮ ತಾಲೂಕಿಗೆ ಯೂರಿಯಾ ಗೊಬ್ಬರ ಕೊಡಿಸ್ಬೇಕಂತೇಳಿ ನಾವು ವಿನಂತಿ, ರೈತರು ಎಲ್ಲರೂ ಕೂಡಿ ಒಟ್ಟು ವಿನಂತಿ ಮಾಡ್ಕೊಂತೀವಿ. ಮತ್ತೆ ಇದನ್ನ ಹಾಕಲಿಲ್ಲ ಅಂದ್ರೆ ನಮ್ಮ ಇದ್ದಂತ ಪೈರುಗಳು ನಾಶ ಆಕ್ಕಾವಂತೇಳಿ ನಾನು ಅಧಿಕಾರಿಗಳಿಗೆ ಹೇಳ ಬಯಸುತ್ತೇನೆ. ಇವತ್ತು ಏನಾಗೈತಿ ಅಂದ್ರೆ ರೈತರು ಎಲ್ಲ ತಾಲೂಕುಗಳಿಗೆ ಅಡ್ಡಾಡಿ ಗೊಬ್ಬರನ ಕೇಳುವಂಥ ಪರಿಸ್ಥಿತಿ ಬಂದೈತಿ. ಇತ್ತ ಮುಂಡಗೋಡ, ಇತ್ತಾಗ ಶಿರ್ಸಿ, ಹಳ್ಯಾಳ, ಹಿಂಗೆ ಕುಂದಗೋಳ ತಾಲೂಕು ಹಿಂಗೆಲ್ಲ ಹೋಗಿ ನಮ್ಮ ಕಲಘಟಗಿ ತಾಲೂಕು ಗೊಬ್ಬರ ಕೇಳುವಂಥ ಪರಿಸ್ಥಿತಿ ರೈತರಿಗೆ ಬಂದೈತಿ. ಎಲ್ಲಿ ಒಂದು ಚೀಲ ಗೊಬ್ಬರ ಸಿಗ್ತಾ ಇಲ್ಲ. ಯಾಕೆಂದ್ರೆ ಈಗ ಆಗಲೇ ಗೌರ್ಮೆಂಟ್ ಅನೌನ್ಸ್ ಮಾಡಿ ಹಾಕತ್ತೈತಿ, ಪಂಚಾಯತಿ ವತಿಯಿಂದ ಕೇಳಿ ಯೂರಿಯಾ ಗೊಬ್ಬರನ ಯಾರು ಹೆಚ್ಚು ಬಳಸಬೇಡ ಅಂತ. ಆದ್ರೆ ಅನಿವಾರ್ಯ ಆಗೈತಿ ಇವತ್ತು ನಮ್ಮ ರೈತರಿಗೆ. ಜವಳು ಬಂದು ಪೂರ ಗೊಬ್ಬರ ಇಲ್ದನ ಜವಳು ಭೂಮಿ ಎಲ್ಲ ಕೆಂಪಾಗಿ ಗೊಂಜಾಳ ಹಾಳಾಗೋ ಲಕ್ಷಣಕ್ಕೆ ಬಂದೈತಿ. ಕನಿಷ್ಠ ಒಂದೊಂದು ಚೀಲನೂ ಹಾಕೊಳ್ಳೋಕೆ ಇವತ್ತು ರೈತರಿಗೆ ಒಂದು ಚೀಲ ಯೂರಿಯಾನೂ ಸಿಗ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟ ಎಡಿಯವರಾಗಲಿ ಇದನ್ನು ವಿಚಾರ ಮಾಡಿ ಕನಿಷ್ಠ ಪಕ್ಷವಾದರೂ ಯೂರಿಯಾ ಗೊಬ್ಬರ ನಮ್ಮ ತಾಲೂಕಿನ ರೈತರಿಗೆ ತಂದು ಒಂದು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾವು ಸರ್ಕಾರಕ್ಕೂ ಮತ್ತು ಅವ್ರಿಗೆ ಅಧಿಕಾರಿಗಳಿಗೂ ನಾವು ಕೇಳ್ಕೊತಾ ಇದ್ದೀವಿ. ಇದರ ಹೊರತಾಗಿಯೂ ನೀವು ಏನಾದ್ರು ಮಾಡಲಿಲ್ಲ ಮುಂದೆ ರೈತರು ಒಂದು ಪ್ರತಿಭಟನೆ ಹಾದಿ ಅಥವಾ ಹಿಡಿಬೇಕಾಗತ್ತೆ ಅಂತೇಳಿ ಈ ಮೂಲಕ ನಮ್ಮ ಕಬ್ಬು ಬೆಳೆಗಾರರ ಸಂಘದ ಮೂಲಕ ಅವರಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.